ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಹೊಸ ಉದ್ಯಾನವನ ನಿರ್ಮಾಣದ ಯೋಜನೆ ಘೋಷಿಸಿದರು. ಜೊತೆಗೆ ಆಗಸ್ಟ್ 15ರಂದು ಇಡೀ ರಾಜ್ಯದಲ್ಲಿ ಒಂದು ಹಸಿರು ಅಭಿಯಾನ ಜೊತೆಗೆ ಲಾಲ್ಬಾಗ್ನಲ್ಲಿ ಈ ಬಾರಿಯ ಅದ್ದೂರಿ ಫಲಪುಷ್ಪ ಪ್ರದರ್ಶನಕ್ಕೂ ಚಾಲನೆ ನೀಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲಾಲ್ಬಾಗ್ನಲ್ಲಿ 220ನೇ ಫ್ಲವರ್ ಶೋಗೆ ಸಿಎಂ ಚಾಲನೆ. ಗಂಗಾ ಸಾಮ್ರಾಜ್ಯದ ವೈಭವ ಅನಾವರಣಗೊಳಿಸಿದ ಡಿಕೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಜನತೆಗೆ ಪ್ರಮುಖ ಘೋಷಣೆ ಮಾಡಿದರು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ ಉದ್ಯಾನವನವನ್ನ 3 ಕಡೆ ನಿರ್ಮಿಸಬೇಕು ಅಂತ ಯೋಜನೆ ಇದೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದರು. ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಡೀ ರಾಜ್ಯದಲ್ಲಿ ಹಸಿರು ಬೆಳೆಸುವ ಅಭಿಯಾನಕ್ಕೆ ಚಾಲನೆ ಕೊಡುವುದಾಗಿ ಸಿಎಂ ತಿಳಿಸಿದರು. ಜೊತೆಗೆ 100 ದಿನದ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 15ರಂದು ರೈತರ ಬದುಕಿಗೆ ಶಕ್ತಿ ತುಂಬುವ ಕೆಲಸದ ರೂಪುರೇಷೆ ಮಾಡಲಾಗ್ತಿದೆ ಅಂತ ತಿಳಿಸಿದರು. ಜೊತೆಗೆ ರೈತರು ಹಾಗೂ ಸರ್ಕಾರದ ಪಾಲುದಾರಿಕೆ ಬಗ್ಗೆ ಹೊಸ ಯೋಜನೆ ರೂಪಿಸಲಾಗ್ತಿದೆ ಅಂತ ಸಿಎಂ ಮಾಹಿತಿ ನೀಡಿದರು. ತೋಟಗಾರಿಕೆ ಇಲಾಖೆಯಲ್ಲಿ ತೋರಿಸುತ್ತಿರುವ ಇತಿಹಾಸವನ್ನ ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ ಮುಖ್ಯಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಹೊಸ ಇನ್ನ ಒಂದು 3-4 ಪಾರ್ಕ್ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಪಾರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನ ನಾನು ರೂಪಿಸ್ತಾ ಇದ್ದೇನೆ. ಇದು ನಾನು ತಮಗೆ ತಿಳಿಸ್ಬೇಕು ಅಂತೇಳಿ ಬಹಳ ಸಂತೋಷದಿಂದ ಬಂದು ಈ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದೇನೆ. ಬಹುಶಃ ಆದಷ್ಟು ಜಲ್ದಿ ಎಲ್ಲ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಯಾವ್ಯಾವ ರೀತಿ ರೂಪರೇಷೆಯನ್ನು ಕೊಡಬೇಕು, ನಮ್ಮ ಅರಣ್ಯ ಇಲಾಖೆಯಲ್ಲಿ ಇದ್ದಂಥ ಬೆಂಗಳೂರಿನ ಒಳಗಡೆ ಇರುವಂಥ ಜಾಗಗಳನ್ನ ಸಾರ್ವಜನಿಕರ ಬದುಕಿಗೆ ಅವರ ಹೆಸರನ್ನ ಕಾಪಾಡಲಿಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಇನ್ನು ಫಲಪುಷ್ಪ ಪ್ರದರ್ಶನದ ಬಗ್ಗೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪ್ರತಿ ವರ್ಷ 2 ಬಾರಿ ಫ್ಲವರ್ ಶೋ ನಡೆಯುತ್ತೆ. ನಾನು ಕೂಡ 65 ವರ್ಷದಿಂದ ಈ ಫ್ಲವರ್ ಶೋಗೆ ಬರ್ತಿದ್ದೀನಿ ಅಂತ ತಿಳಿಸಿದರು. ಲಾಲ್ಬಾಗಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26 ಈ ಸಂದರ್ಭದಲ್ಲಿ ಒಂದು 8 ದಿವಸ ಮುಂಚೆನೇ ಲಾಲ್ಬಾಗ್ ಶೋ ಪ್ರಾರಂಭ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು, ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋದಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಈ ದಿನೇ ದಿನೇ ಹೊಸ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗಾ ಅರಸರ ಕಾಲದ ದೇವಾಲಯಗಳನ್ನ ಹೂಗಳಿಂದ ನಿರ್ಮಿಸಲಾಗಿದೆ. ಇತಿಹಾಸ ಮತ್ತು ಸಂಸ್ಕೃತಿಯ ಜೊತೆಗೆ ಪ್ರಕೃತಿಯ ಸೊಬಗು ಸೇರಿಸಿ ಪ್ರದರ್ಶನ ರೂಪಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ ರಜಾ ದಿನದಲ್ಲಿ ಕುಟುಂಬ ಸಮೇತ ಬಂದು ನೋಡುವಂತೆ ಸಚಿವರು ಹಾಗೂ ತೋಟಗಾರಿಕಾ ಇಲಾಖೆ ಮನವಿ ಮಾಡಿದೆ. ಒಟ್ಟಾರೆಯಾಗಿ ಒಂದ್ ಕಡೆ ಲಾಲ್ಬಾಗ್ ಮಾದರಿಯ 3 ಉದ್ಯಾನ, ಇನ್ನೊಂದು ಕಡೆ ರೈತರಿಗೆ ಶಕ್ತಿ ತುಂಬುವ ಯೋಜನೆ, ಜೊತೆಗೆ ಹಸಿರು ಬೆಳೆಸುವ ಕರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಈ ಘೋಷಣೆ ಬೆಂಗಳೂರಿನ ಹಸಿರು ಕನಸಿಗೆ ಹೊಸ ಶಕ್ತಿ ತುಂಬುತ್ತಾ ಕಾದು ನೋಡಬೇಕಾಗಿದೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.